ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ. ಹೂವ ಕೊಡಬೇಡಿ ಮದುವೆ ಆಯ್ತದೆ, ಗಿಫ್ಟ್ ಕೊಡಬೇಡಿ ಖರ್ಚು ಆಯ್ತದೆ, ಲಿಫ್ಟ್ ಕೊಡಬೇಡಿ ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದೆ. What is this, Kanta? What is this? I like it. Sometimes I don't like it. You know, Kanta, ಯೋಗಿಗೆ ಹೊಲ ಇಲ್ಲ, ಸಾಗರಕ್ಕೆ ನೆಲ ಇಲ್ಲ, ಯೋಗ ಒಟ್ಟಿಗೆಗೆ ಮೊಳವಿಲ್ಲ ಜ್ಞಾನಿಗೆ. ಆಗು ಹೋಗಿಲ್ಲ ಸರ್ವಜ್ಞ ಕಾಂತ, ಆಗು ಹೋಗಿಲ್ಲ ಸರ್ವಜ್ಞ. ವಾಟ್ ಇಸ್ ದಿಸ್? ಹಂಗೇನೆ ನನಗೂ ಕೂಡ ಮುಂದೆ ಆಗ್ಬೇಕಾದದ್ದು ಏನೂ ಇಲ್ಲ ಕಾಂತ, ಏನೂ ಇಲ್ಲ. ನಮ್ಮ ಕಂಟ್ರಿ ಅಂಡ್ ನಮ್ಮ ಕಂಟ್ರಿ ಪೀಪಲ್ ಉದ್ಧಾರ ಆದ್ರೆ ಅಷ್ಟೇ ಸಾಕು. ನನಗೆ ಈ ಕೋಟು, ಈ ಹ್ಯಾಟು, ಈ ಕಪ್ಪು ಕನ್ನಡಕ ಒಂದಿದ್ರೆ ಅಷ್ಟೇ ಸಾಕು ಕಾಂತ. ದಿನಕ್ಕೊಂದು ಸಿಟಿನ ಹಳ್ಳಿನ ರೌಂಡ್ಸ್ ಹೊಡಿತಾ ಇದ್ದು ಬರ್ತೀನಿ ಕಾಲ ತಳ್ಕೊಂಡು. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ ಸದ್ಯಕ್ಕೆ ಏಮೆ ಆರ್ಡ್ರು ಬಿಟ್ಟಾಕೊಡಿ ಯಾರು, ಬಿಟ್ಟಾಕು. ಏನಿದು ನಮ್ಮ ಬಿಸಿಲು ನಾಡಿನ ಬಳ್ಳಾರಿ ಶ್ರೀ ಅವರು ಪಾಲಿಟಿಕ್ಸ್ ಯುದ್ಧ ಶುರು ಮಾಡ್ತೀವಿ ಅಂತ ಇದ್ರೆ ಫ್ಲವರ್ ಪಾರ್ಟಿನವರು ಇನ್ನೂ ರಗಳೆ ಮಾಡ್ತಾನೆ ಇದ್ದಾರೆ. ಕೋಮ್ಸ್ ಪಾರ್ಟಿ ಅವರು ಮುಂದೆ ಬರೋ ಎಲೆಕ್ಷನ್ ನಲ್ಲಿ ಎಷ್ಟು ಸೀಟ್ ಬರಬಹುದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಕಾಯಿ ಪಾರ್ಟಿನವರು ಇದೇ ಸರಿಯಾದ ಟೈಮ್ ನಾವು ಅಧಿಕಾರಕ್ಕೆ ಬರೋಕೆ ಅಂತ ಒಳಗೊಳಗೆ ಖುಷಿ ಪಡ್ತಿದ್ದಾರೆ. ಓಕೆ, ಇವಾಗ ಸದ್ಯಕ್ಕೆ ನನ್ನ ಈ ಪಂಚಿಂಗ್ ಡೈಲಾಗ್ ಸಾಕು ಕಾಂತ. ಓಕೆ ಬಾ, ಇವಾಗ ಸಿಟಿ ರೌಂಡ್ಸ್ ಹೊಡ್ಕೊಂಡು ಯಾರ್ಯಾರ ಬಗ್ಗೆ ಏನೇನ್ ಹೇಳಿದಾರೆ ಅಂತ ಜಸ್ಟ್ ಕೇಳ್ಕೊಂಡ್ ಬರೋಣ. ನಡೆ ಕಾಂತ, ನಡೆ ಹತ್ತು ಬೇಗ ಗಾಡೆ. ಕಾಣದಂತೆ ಮಾಯವಾದನು ನಮ್ಮ ನಗಣ, ಕಾಣದಂತೆ ಮಾಯವಾದನು ನಾಡ ಕಂಡ ಅಪ್ಪಟ ಪ್ರತಿಭೆ, ನಾಡಿನ ಸ್ಟ್ರೈಕ್ ಖ್ಯಾತಿಯ ನಮ್ಮ ನಾಗಣ್ಣವರು ಮತ್ತಿವತ್ತು ಆಟೋಗಳ ಬಗ್ಗೆ ಅದೇನೋ ಸ್ಟ್ರೈಕ್ ಮಾಡ್ತಿದಾರಂತೆ, ಕೇಳೋಣ. ಅದಕ್ಕಿಂತ ಮುಂಚೆ ಅಣ್ಣಾರು ಬಂದ್ರು, ಹೊಡ್ರಿರೋ ಹಲಗಿನ. ಸ್ಟಾಪ್. ನಗಣ, ಇವಾಗ ಶುರು ಮಾಡೋಣ ಮಾತುಕತೆನ. ನಗಣ, ಸರ್ಕಾರಕ್ಕೆ ಏನಾಗಿದೆ? ಸರ್ಕಾರಕ್ಕೆ ಹುಚ್ಚಿಡಿದಿದೆ. ಹಂಗ ಯಾಕೆ ಹುಚ್ಚಿಡಿದಿದೆ? ಅಂತ ಹೇಳಿದ್ರೆ ಹೇಳ್ರಿ. ಅವ್ರೇನ್ ಯದ್ವಾ ತದ್ವಾ ರೇಟ್ ಜಾಸ್ತಿ ಮಾಡೋದು. ಹೌದಲ್ಲ, ಈಗ LPG ದರ ಜಾಸ್ತಿ ಮಾಡಿದ್ರು. ಕರೆಕ್ಟ್. ಯಾರು ಇವ್ರನ್ನ ಜಾಸ್ತಿ ಮಾಡಿ, ಯಾವ ರೀತಿ ಜಾಸ್ತಿ ಮಾಡಿ ಅಂತ ಹೇಳಿದ್ರಿ? ಇವ್ರಿಗೆ ಏನಾಗಿದೆ? ಎಷ್ಟು ತೊಂದರೆ ಆಗುತ್ತೆ. ಹೌದು ಬಿಡ್ರಿ. ಈಗಲೇ ಅವ್ರ ಜೀವನ ಮಾಡೋದು ಕಷ್ಟ ಆಗಿದೆ. ಕರೆಕ್ಟ್. ಈಗಲೇ ರೇಟ್ ಜಾಸ್ತಿ ಆಗಿದೆ. ಕರೆಕ್ಟ್. ಅದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಕರೆಕ್ಟ್. ಈ ಪರಿಸ್ಥಿತಿಯಲ್ಲಿ ಮತ್ತೆ LPG ದರವನ್ನ ಜಾಸ್ತಿ ಮಾಡಿ ರಿಕ್ಷಾ ಚಾಲಕರನ್ನ ತೊಳೆದು ಇನ್ನೊಂದ್ಸರಿ ಹೇಳ್ರಿ. ತೊಳೆದು ಏನ್ ಮಾಡೋದು? ಅನ್ಯಾಯ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅವರ ಬೆನ್ನು ಮೂಳೆ ಮುರಿದಿದೆ. ಕರೆಕ್ಟ್. ವೈಜ್ಞಾನಿಕವಾಗಿಲ್ಲ. ಕರೆಕ್ಟ್. ಅದಕ್ಕಾಗಿ ಏನ್ ಪ್ಲಾನ್ ಮಾಡಿದಿರಿ? ಸರ್ಕಾರಕ್ಕೆ ಹುಚ್ಚಿಡಿದಿರೋದು ಅಂತ ಹುಚ್ಚಾಸ್ಪತ್ರೆ ಇರ್ತಕ್ಕಂಥವ್ರನ್ನ ಹೊರಗಡೆ ಕಳಿಸ್ಬೇಕು, ಇವ್ರನ್ನ ಒಳಗಡೆ ಕಳಿಸ್ಬೇಕು. ಇವ್ರನ್ನ ಹಂಗ ಸ್ವಲ್ಪ ಹಲ್ಗೆ ಹೊಡ್ರ. ಓಕೆ, ಸ್ಟಾಪ್. ಓಕೆ ನಗಣ, ಸರ್ಕಾರದವ್ರಿಗೆ ಏನೇನಿಲ್ಲ? ವೈಜ್ಞಾನಿಕ ಇಲ್ಲ, ನೆಕ್ಸ್ಟ್ ಪ್ರಾಮಾಣಿಕತೆ ಇಲ್ಲ, ಕರುಣೆ ಇಲ್ಲ. ಬಡವರು ಜನಸಾಮಾನ್ಯರು ಬೆಂಗಳೂರು ನಗರ ಸೇರಿದಂತೆ ಇಡೀ ಕರ್ನಾಟಕಾದ್ಯಂತ ಲಕ್ಷಾಂತರ ಜನ ರಿಕ್ಷಾ ಚಾಲಕರು ತಮ್ಮ ಜೀವನವನ್ನು ಮಾಡದೆ ಕಷ್ಟ ಇರುವಾಗ LPG ದರ ಏರಿಸಿರ್ತಕ್ಕಂಥ ಸರ್ಕಾರದ ನೀತಿಯನ್ನ ವಿರೋಧಿಸಿ ಅದಕ್ಕಾಗಿ ಏನ್ ಮಾಡ್ತಿದ್ದೀರಿ? ವಿನೂತನವಾಗಿ ಖಾಲಿ ರಿಕ್ಷಾ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ದರ ಏರಿಕೆಯನ್ನು ಹಿಂದಕ್ಕೆ ಪಡಿಬೇಕು. ಓಕೆ, ಮತ್ತೆ ತಡ ಹೊಡ್ರಿ ಹಲಗಿ. ಓಕೆ ನೋಡಿ, ಇವಾಗ ಭಾಗಮಂಡಲ ಕಾವೇರಿ ನದಿ ತಟದಲ್ಲಿ ಸುತ್ತಾಡ್ಕೊಂಡು ಹಂಗೆ ಮೈಸೂರಿಗೆ ಹೋಗಿ ಮೈಲಾರಿ ಹೋಟೆಲ್ನಲ್ಲಿ ಸಖತ್ತಾಗಿರೋ ನೀರ್ ದೋಸೆ ತಿನ್ಕೊಂಬರೋಣ. ನಡಿ ಕಾಂತ, ನಡಿ ಹತ್ತು ಬೇಗ ಗಾಡಿ.